ವೆಲ್ಕಮ್ ಬ್ಯಾಕ್ ಟು ಆಯುಷ್ ಅಂಡ್ ಆಕಾಂಕ್ಷ ಯೂಟ್ಯೂಬ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನನಗೆ ಬಂದಂತಹ ಒಂದು ಕಮೆಂಟನ್ನು ಓದ್ತೇನೆ. ಅದು ಪ್ರಶ್ನೆಯಾಗಿಲ್ಲ, ಬದಲಾಗಿ ಮಲ್ಲಿಗೆ ಕೃಷಿಯ ಬಗ್ಗೆ ಅವರ ಅಭಿಪ್ರಾಯವನ್ನು ಅವರು ತಿಳಿಸಿದ್ದಾರೆ. ಹಾಗಾಗಿ ಅದನ್ನು ನಾನು ಒಮ್ಮೆ ಓದ್ತೇನೆ. ಹಾಗೆಯೇ ಅದರ ಬಗ್ಗೆ ನನ್ನ ಅಭಿಪ್ರಾಯ ಏನು ಅಂತಲೂ ಕೂಡ ತಿಳಿಸ್ತೇನೆ. ಇಲ್ಲಿ ನೀವು ನೋಡ್ತಾ ಇರಬಹುದು, ರಾಧಿಕಾ ಅವರ ಕಮೆಂಟನ್ನು ತೋರಿಸ್ತಾ ಇದ್ದೇನೆ. ಇದು ಅಂದರೆ ಇಲ್ಲಿ ಮಲ್ಲಿಗೆ ಕೃಷಿ ಅನ್ನುವಂತಹದ್ದು ನಿಜವಾಗಿ ಕಷ್ಟ ಮತ್ತು ತುಂಬ ಲಾಭ ಇಲ್ಲ, ನಷ್ಟನೇ ಆಗುವುದು ಕೆಲವು ಸಲ. ಒಮ್ಮೆ ಆಗಿ ಮತ್ತೆ 15 ದಿನ ಅಥವಾ 1 ತಿಂಗಳು ತಗೊಳ್ತದೆ ಚಿಗುರ್ಲಿಕ್ಕೆ. ಮತ್ತೆ ಮಳೆ ಬರುವಾಗಲೂ ಕೂಡ ಹೂವು ಆಗೋದಿಲ್ಲ. ಹಾಗೆ ಜೂನ್ನಿಂದ ಸೆಪ್ಟೆಂಬರ್ ಅಕ್ಟೋಬರ್ ತನಕನೂ ಕೂಡ ಗಿಡದಲ್ಲಿ ಹೂ ಇರೋಲ್ಲ ಅಂತ ಹೇಳ್ತಾ ಇದ್ದಾರೆ. ನೀವು ಮಲ್ಲಿಗೆ ಕೃಷಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಹಾಗೆ ಅನುಭವದ ಮಾತುಗಳನ್ನು ಹೇಳಿರಬಹುದು. ಇದು ಖಂಡಿತವಾಗಿಯೂ ಸತ್ಯ ಅಂತ ಹೇಳಬಹುದು. ಹಾಗೆಯೇ ಮಲ್ಲಿಗೆ ಕೃಷಿ ಅನ್ನುವಂತಹದ್ದು ಎಲ್ಲರಿಗೂ ಕೂಡ ಒಂದೇ ರೀತಿಯಾದ ರಿಸಲ್ಟನ್ನು ನೀಡುವುದಿಲ್ಲ. ಕೆಲವರಿಗೆ ಗಿಡವನ್ನು ನಟ್ಟು 1 ವರ್ಷ ಆದರೂ ಕೂಡ ಅದರಿಂದ ಇನ್ಕಮ್ ಬರಲು ಪ್ರಾರಂಭವಾಗುವುದಿಲ್ಲ. ಇನ್ನು ಕೆಲವರಿಗೆ 4 ತಿಂಗಳಲ್ಲಿ ಅವರು ಹಾಕಿದಂತಹ ಬಂಡವಾಳ ಬಂದು ನಂತರ ಅವರಿಗೆ ಇನ್ಕಮ್ ಬರಲು ಪ್ರಾರಂಭವಾಗ್ತದೆ. ಮಲ್ಲಿಗೆ ಕೃಷಿಯಲ್ಲಿ ಆರೈಕೆಯ ಜೊತೆಗೆ ನಮಗೆ ಸ್ವಲ್ಪ ಲಕ್ಕು ಕೂಡ ಇರಬೇಕು ಅಂತ ನನ್ನ ಒಂದು ಅನಿಸಿಕೆ. ಯಾಕಂದರೆ ಕೆಲವರು ಎಷ್ಟೇ ಆರೈಕೆ ಮಾಡಿದರೂ ಕೂಡ ಗಿಡದಲ್ಲಿ ಹೂವು ಆಗೋದಿಲ್ಲ. ಇನ್ನು ಕೆಲವರ ಗಿಡದಲ್ಲಿ ಏನೂ ಕೂಡ ಆರೈಕೆ ಮಾಡದಿದ್ದರೂ ಕೂಡ ಹೂವು ಆಗ್ತದೆ. ಈ ಮಲ್ಲಿಗೆ ಕೃಷಿಯನ್ನು ಮಾಡಿ ಕೆಲವರು ತಿಂಗಳಿಗೆ 5 ರಿಂದ 6 ಸಾವಿರ ದುಡಿಯೋರಿದ್ದಾರೆ. ಹಾಗೆ ಇನ್ನು ಕೆಲವರು 10 ರಿಂದ 15 ಸಾವಿರ, ಇನ್ನು ಕೆಲವರು 20 ರಿಂದ 25, ಇದೇ ರೀತಿಯಾಗಿ 60 ಸಾವಿರದ ತನಕವೂ ಕೂಡ ದುಡಿಯೋರು ತುಂಬ ಜನ ಇದ್ದಾರೆ ಅಂತ ಹೇಳಬಹುದು. ಆದರೆ ಈ ಮಲ್ಲಿಗೆ ಕೃಷಿಯಲ್ಲಿ ಪ್ರತಿ ತಿಂಗಳು ಒಂದೇ ರೀತಿಯಾದ ಇನ್ಕಮ್ ಬರ್ತದೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಕೆಲವೊಂದು ತಿಂಗಳು ಕಡಿಮೆ ಇನ್ಕಮ್ ಬರ್ತದೆ, ಕೆಲವೊಂದು ತಿಂಗಳು ಹೆಚ್ಚಿನ ಇನ್ಕಮ್ ಬರ್ತದೆ. ಕೆಲವು ತಿಂಗಳಲ್ಲಿ 15 ದಿನ ಹೂವೇ ಇರುವುದಿಲ್ಲ, ಕೆಲವು ತಿಂಗಳಲ್ಲಿ ತಿಂಗಳು ಪೂರ್ತಿ ಹೂವು ಇರುವುದಿಲ್ಲ. ಈ ರೀತಿಯಾದ ಸಮಸ್ಯೆಗಳು ಇದ್ದೇ ಇರ್ತದೆ. ನೀವು ಹೇಳಿದಂತೆ ಈ ಮಲ್ಲಿಗೆ ಕೃಷಿಯಲ್ಲಿ ಯಾವಾಗಲೂ ಕೂಡ ತುಂಬ ಲಾಭ ಅಂತ ಸಿಗುವುದಿಲ್ಲ. ಹಾಗಾಗಿ ಈ ಮಲ್ಲಿಗೆ ಕೃಷಿಯನ್ನು ನಂಬಿಕೊಂಡೇ ನಾವು ಜೀವನ ಮಾಡುವುದು ಅಸಾಧ್ಯ ಅಂತಲೇ ಹೇಳಬಹುದು. ಆದರೆ ತುಂಬ ಜನರಿಗೆ ಮನೆಯಲ್ಲೇ ಕುಳಿತು ಏನಾದರೂ ಮಾಡಬೇಕು ಅಂತ ಇರ್ತದೆ, ಏನಾದರೂ ಸಂಪಾದನೆಯನ್ನು ಮಾಡಬೇಕು ಅಂತ ಇರ್ತದೆ. ಮನೆಯಿಂದ ಹೊರಗಡೆ ಹೋಗಲು ಅವರಿಗೆ ಅವಕಾಶ ಇರುವುದಿಲ್ಲ. ಈ ರೀತಿಯಾದ ಕೆಲವೊಂದು ಪರಿಸ್ಥಿತಿ ಇರುವಂತಹವರಿಗೆ ಮಲ್ಲಿಗೆ ಕೃಷಿ ಮಾಡುವುದು ಒಂದು ಉತ್ತಮ ಆಯ್ಕೆಯಾಗಿರ್ತದೆ. ಹಾಗೆ ಇನ್ನು ಕೆಲವರಿಗೆ ಹೊರಗಡೆ ಹೋಗಿ ದುಡಿಯಲು ಅವಕಾಶ ಇರ್ತದೆ, ಮನೆಯಲ್ಲೂ ಕೂಡ ಅದಕ್ಕೆ ಸಪೋರ್ಟ್ ಮಾಡ್ತಾರೆ. ಆಗ ಹೊರಗಡೆ ಹೋಗಿ ದುಡಿಯುವುದು ಉತ್ತಮನ, ಮಲ್ಲಿಗೆ ಕೃಷಿ ಉತ್ತಮನ ಅಂತ ಬಂದಾಗ ಹೊರಗಡೆ ಹೋಗಿ ದುಡಿಯುವುದೇ ಉತ್ತಮ ಅಂತ ಹೇಳಬಹುದು. ಯಾಕಂದರೆ ನಾವು ಹೊರಗಡೆ ಹೋಗಿ ದುಡಿಯುವಾಗ ಇಂತಿಷ್ಟು ಸಂಬಳ ಅಂತ ನಮಗೆ ಫಿಕ್ಸ್ ಆಗಿರ್ತದೆ. ನಾವು ತಿಂಗಳಲ್ಲಿ ಅಷ್ಟು ಅಮೌಂಟನ್ನು ಪಡಿತೇವೆ. ಆದರೆ ಈ ಮಲ್ಲಿಗೆ ಕೃಷಿಯಲ್ಲಿ ಹಾಗಲ್ಲ. ಕೆಲವೊಮ್ಮೆ ಗಿಡಗಳಿಗೆ ರೋಗ ಬರ್ತದೆ, ಆಗ ಹೂವು ಆಗುವುದಿಲ್ಲ. ಹಾಗೆ ಮಳೆಗಾಲದಲ್ಲಿ ಹೂವು ಆಗುವುದಿಲ್ಲ. ಹಾಗೆ ಕೆಲವೊಮ್ಮೆ ರೇಟ್ ತುಂಬಾ ಕಡಿಮೆ ಇರ್ತದೆ. ಕೆಲವೊಮ್ಮೆ ಗಿಡಗಳು ಸಡನ್ ಆಗಿ ಸಾಯುವುದು ಉಂಟು. ಈ ರೀತಿಯಾದ ಕೆಲವೊಂದು ಪರಿಸ್ಥಿತಿಗಳು ಎದುರಾಗ್ತದೆ. ಹಾಗಾಗಿ ನೀವು ಈ ಮಲ್ಲಿಗೆ ಕೃಷಿಯನ್ನೇ ನಂಬಿ ಜೀವನ ಮಾಡಲು ಸಾಧ್ಯ ಇಲ್ಲ. ನಿಮಗೆ ಬೇರೆ ಏನಾದರೂ ಕೆಲಸ ಮಾಡಲು ಅವಕಾಶ ಇದ್ದಲ್ಲಿ ಬೇರೆ ಕೆಲಸ ಮಾಡಬಹುದು. ಒಂದು ವೇಳೆ ನಿಮಗೆ ಬೇರೆ ಯಾವುದೇ ಕೆಲಸ ಮಾಡಲು ಸಾಧ್ಯ ಆಗ್ತಾ ಇಲ್ಲ, ಹೊರಗಡೆ ಹೋಗಲು ಸಾಧ್ಯ ಆಗ್ತಾ ಇಲ್ಲ, ಮನೆಯಲ್ಲೇ ನನಗೆ ಕೃಷಿ ಮಾಡಬೇಕು ಅನ್ನುವಂತಹ ಇಂಟ್ರೆಸ್ಟ್ ಇದೆ ಅಂತ ಇದ್ದಲ್ಲಿ ಮಾತ್ರ ಈ ಮಲ್ಲಿಗೆ ಕೃಷಿಯನ್ನು ಮಾಡಬಹುದು. ಹಾಗೆ ನಾವು ಹೊರಗಡೆ ಹೋಗಿ ಬೇರೆಯವರ ಹತ್ತಿರ ಕೆಲಸ ಮಾಡುವಾಗ ಅವರು ಹೇಳಿದಂತೆ ಕೇಳುವಂತಹ ಒಂದು ಅನಿವಾರ್ಯತೆ ಇರ್ತದೆ. ಆದರೆ ನಮ್ಮದೇ ಆದಂತಹ ಈ ಮಲ್ಲಿಗೆ ಕೃಷಿಯನ್ನು ಮಾಡುವಾಗ ನಮಗೆ ಯಾರೂ ಕೂಡ ರೆಸ್ಟ್ರಿಕ್ಷನ್ ಅನ್ನು ಹಾಕುವವರು ಇರುವುದಿಲ್ಲ. ನಮ್ಮ ಇಷ್ಟದಂತೆ ನಾವು ಇದರ ಕೆಲಸವನ್ನು ಮಾಡಬಹುದು. ಹಾಗೆ ನಾವು ಪ್ರಕೃತಿಯೊಂದಿಗೆ ಕೆಲಸ ಮಾಡಿದಾಗ ಅದರಲ್ಲಿ ಸಿಗುವಂತಹ ಆನಂದವೇ ಬೇರೆ ಅಂತ ಹೇಳಬಹುದು. ಹಾಗೆ ಇದರಲ್ಲಿ ನಷ್ಟ ಅಂತ ಬಂದಾಗ ನನ್ನ ಪ್ರಕಾರ 90% ಜನರಿಗೆ ಇದರಿಂದ ಲಾಭನೇ ಆಗುವುದು. ಇನ್ನು ಕೆಲವರಿಗೆ ಮಾತ್ರ ಹಾಕಿದಂತಹ ಗಿಡಗಳು ಸಾಯಬಹುದು ಅಥವಾ ಅದರಲ್ಲಿ ಹೂವೇ ಆಗದಿರಬಹುದು. ಈ ರೀತಿಯಾದ ಕೆಲವೊಂದು ಸಮಸ್ಯೆಗಳು ಎದುರಾಗ್ತದೆ. ಲಾಭ ಅಂತ ಬಂದಾಗ ಈ ಮಲ್ಲಿಗೆ ಕೃಷಿಯಿಂದ ನಾವು ತುಂಬ ಲಾಭವನ್ನು ನಿರೀಕ್ಷಿಸಬಾರ್ದು. ಇದರಲ್ಲಿ ಸ್ವಲ್ಪ ಲಾಭ ಮಾತ್ರ ಸಿಗ್ತದೆ. ಆದರೆ ಅದಕ್ಕಿಂತ ಹೆಚ್ಚು ಮನಸ್ಸಿಗೆ ಸಂತೋಷ ಸಿಗ್ತದೆ, ನೆಮ್ಮದಿ ಸಿಗ್ತದೆ ಅಂತಲೇ ಹೇಳಬಹುದು. ನಾನು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ಹಾಕಿದಂತಹ ಮಲ್ಲಿಗೆ ಕೃಷಿಯ ಬಗ್ಗೆನ ವಿಡಿಯೋಸ್ಗಳನ್ನು ನೋಡಿ ಹಲವಾರು ಜನರು ಮಲ್ಲಿಗೆ ಕೃಷಿಯನ್ನು ಮಾಡಲು ಪ್ರಾರಂಭಿಸಿದ್ದಾರೆ. ಹಾಗೆ ನಾನು ಕೆಲವೊಮ್ಮೆ ನನ್ನ ಕಾಂಟ್ಯಾಕ್ಟ್ ನಂಬರನ್ನು ಕೂಡ ಹಾಕಿರ್ತೇನೆ. ಆ ಕಾಂಟ್ಯಾಕ್ಟ್ ನಂಬರನ್ನು ನೋಡಿ ತುಂಬ ಜನರು ನನಗೆ ಕಾಲ್ ಮಾಡಿದ್ದು ಉಂಟು. ನಾನು ನಿಮ್ಮ ವಿಡಿಯೋಸ್ಗಳನ್ನು ನೋಡಿ ಗಿಡಗಳನ್ನು ನಟ್ಟಿದ್ದೇನೆ, ನನಗೆ ಈಗ ಲಾಭ ಬಂದಿದೆ, ನಾನು ತಿಂಗಳಿಗೆ ಇಂತಿಷ್ಟು ಸಂಪಾದನೆಯನ್ನು ಮಾಡಲು ಪ್ರಾರಂಭಿಸಿದ್ದೇನೆ ಅಂತ ತುಂಬಾ ಖುಷಿಪಟ್ಟು ಹೇಳ್ತಾರೆ. ಕೆಲವರಿಗೆ ಅವರು ಸಂಪಾದಿಸಿದಂತಹ 1,000, 2,000
10,000ನೇ ಹೆಚ್ಚು ಅಂತ ಅನಿಸ್ತದೆ. ಇನ್ನು ಕೆಲವರಿಗೆ ಅವರು ಮೊದಲಿನಿಂದ 10,000 20,000ದ ಒಂದು ಸಂಬಳಕ್ಕೆ ಕೆಲಸಕ್ಕೆ ಬೇರೆ ಕಡೆ ಹೋದವರಿಗೆ ಇದು ಅಷ್ಟೊಂದು ಒಳ್ಳೆಯದಲ್ಲ, ಇಷ್ಟು ಸಂಬಳ ನಮಗೆ ಸಾಕಾಗುವುದಿಲ್ಲ ಅಂತ ಅನಿಸ್ತದೆ. ಇದು ಸಹಜವಾಗಿ ಬರುವಂತಹ ಒಂದು ಯೋಚನೆ ಅಂತ ಹೇಳ್ಬಹುದು. ಯಾಕಂದರೆ ಅವರಿಗೆ ಅದರಲ್ಲೇ ಸ್ಯಾಟಿಸ್ಫ್ಯಾಕ್ಷನ್ ಇತ್ತು, ಕೈ ತುಂಬ ಸಂಬಳ ಸಿಗ್ತಾ ಇತ್ತು, ಇದರಲ್ಲಿ ಸ್ವಲ್ಪ ಸ್ವಲ್ಪ ಸಂಬಳ ಸಿಗ್ತದೆ, ಇದು ನಮಗೆ ಸಾಕಾಗೋದಿಲ್ಲ ಅನಿಸ್ತದೆ. ಇನ್ನು ಕೆಲವರು ಮನೆ ಕೆಲಸಗಳನ್ನು ನೋಡಿಕೊಂಡು ಮಕ್ಕಳನ್ನು ಮನೆಯವರನ್ನು ನೋಡಿಕೊಂಡೆಲ್ಲ ಇರ್ತಾರೆ. ಅವರಿಗೆ ಹೊರಗಡೆ ಹೋಗಿ ದುಡಿಯಲು ಸಾಧ್ಯ ಆಗ್ತಾ ಇರುವುದಿಲ್ಲ. ಹಾಗೆ ಅವರಿಗೆ ಮನೆಯಲ್ಲೇ ಕುಳಿತು ಏನಾದರೂ ಮಾಡಬೇಕು, ನಾನು ಕೂಡ ಸಂಪಾದಿಸಬೇಕು ಅಂತ ಅನಿಸ್ತಾ ಇರ್ತದೆ. ಆಗ ಈ ಮಲ್ಲಿಗೆ ಕೃಷಿಯನ್ನು ಮಾಡಿ ಅವರಿಗೆ ಬಂದಂತಹ 500 ರೂಪಾಯಿ 1,000ನೇ ಅವರಿಗೆ ಹೆಚ್ಚು ಅಂತ ಕಾಣಿಸ್ತದೆ. ಅದರಲ್ಲೇ ಅವರಿಗೆ ನೆಮ್ಮದಿ ಸಿಗ್ತದೆ, ಅದರಲ್ಲೇ ಖುಷಿ ಸಿಗ್ತದೆ ಅಂತಲೇ ಹೇಳಬಹುದು. ಅವರಿಗೆ ಪ್ರತಿ ತಿಂಗಳು ಕೂಡ ಸಂಪಾದಿಸಲೇಬೇಕು ಅಂತ ಏನೂ ಇರುವುದಿಲ್ಲ. ಗಿಡದಲ್ಲಿ ಯಾವಾಗ ಹೂವು ಆಗ್ತದೆ ಅದನ್ನು ತೆಗೆದು ಅವರು ಮಾರುಕಟ್ಟೆಗೆ ನೀಡಿ ಅದರಲ್ಲಿ ಬಂದಂತಹ ಸ್ವಲ್ಪ ಸ್ವಲ್ಪ ಹಣದಿಂದಲೇ ಅವರು ಖುಷಿಯನ್ನು ಪಡ್ತಾರೆ. ಈ ರೀತಿಯ ಆಲೋಚನೆ ಇರುವವರಿಗೆ ಈ ಮಲ್ಲಿಗೆ ಕೃಷಿಯು ತುಂಬ ಒಳ್ಳೆಯ ಒಂದು ಆಯ್ಕೆ ಆಗಿರ್ತದೆ. ನನಗೂ ಕೂಡ ಪ್ರತಿ ತಿಂಗಳು ಇಂತಿಷ್ಟೇ ಅಮೌಂಟ್ ಅಂತ ಸಿಗುವುದಿಲ್ಲ. ಹಾಗೆ ಕೆಲವೊಮ್ಮೆ 1 ವಾರ ಹೂವೇ ಇರುವುದಿಲ್ಲ, ಕೆಲವೊಮ್ಮೆ 15 ದಿನ ಹೂವಿರುವುದಿಲ್ಲ, ಈ ರೀತಿ ಆಗ್ತಾ ಇರ್ತದೆ. ಆದರೆ ನನಗೆ ಸ್ವಲ್ಪನೂ ಕೂಡ ಬೇಸರ ಇಲ್ಲ. ಯಾಕಂದರೆ ನನಗೆ ಎಷ್ಟು ಸಿಗ್ತದೆ ಅಷ್ಟರಲ್ಲೇ ನಾನು ಖುಷಿ ಪಡ್ತಾ ಇದ್ದೇನೆ. ಯಾಕಂದರೆ ಇದು ನನ್ನ ಸೇವಿಂಗ್ ಅಷ್ಟೇ, ನಾನು ಇದರಿಂದಲೇ ಮನೆಯನ್ನು ನಿಭಾಯಿಸಬೇಕಂತ ಇಲ್ಲ. ಹೀಗಿರುವಾಗ ನಮಗೆ ಅಷ್ಟೊಂದು ಬೇಸರ ಆಗುವುದಿಲ್ಲ. ಒಂದು ವೇಳೆ ಮನೆಯ ಖರ್ಚನ್ನೆಲ್ಲ ನಿಭಾಯಿಸಬೇಕು ಅಂತ ಇದ್ದಲ್ಲಿ ಆಗ ನಮಗೆ ಇದರಿಂದ ಸಿಗುವಂತಹ ಹಣ ಸಾಕಾಗುವುದಿಲ್ಲ. ಆಗ ನಾವು ಈ ಮಲ್ಲಿಗೆ ಕೃಷಿಯನ್ನೇ ನಂಬಿಕೊಂಡು ಇದ್ದರೆ ಆಗುವುದಿಲ್ಲ. ಆಗ ನಾವು ಇದರ ಜೊತೆಗೆ ಬೇರೇನಾದರೂ ಕೆಲಸವನ್ನು ಮಾಡಬೇಕಾಗ್ತದೆ. ನನಗೆ ರಾಧಿಕಾ ಅವರ ಕಮೆಂಟನ್ನು ಓದಿದಾಗ ನನಗೆ ಇದರ ಬಗ್ಗೆ ಸ್ವಲ್ಪ ಮಾತಾಡಬೇಕು ಅಂತ ಅನಿಸಿತು. ಹಾಗಾಗಿ ಒಂದು ವಿಡಿಯೋ ಮಾಡಿ ಇದರ ಬಗ್ಗೆ ಸ್ವಲ್ಪ ಮಾತಾಡಿದ್ದೇನೆ. ಇದರಿಂದ ಯಾರೆಲ್ಲ ಈ ಮಲ್ಲಿಗೆ ಕೃಷಿಯಲ್ಲಿ ತುಂಬ ಇನ್ಕಮನ್ನು ಪಡೆಯಬಹುದು ಅಂತ ಅಂದುಕೊಂಡು ಮಲ್ಲಿಗೆ ಕೃಷಿಯನ್ನು ಮಾಡಬೇಕು ಅಂತ ಇದ್ದೀರಾ, ಅವರಿಗೆ ಸ್ವಲ್ಪ ಮಾಹಿತಿ ನೀಡಿದಂತಾಗ್ತದೆ, ಅವರಿಗೆ ಎಲ್ಲ ವಿಷಯಗಳು ಹೇಳಿದಂತಾಗ್ತದೆ ಅಂತ ಅಂದ್ಕೊಂಡೆ. ಹಾಗೆಯೇ ನನಗೆ ಕೆಲವೊಂದು ಕಾಲ್ ಕೂಡ ಬರ್ತಾ ಇರ್ತದೆ. ನಾನು ಈಗ ಕೆಲಸಕ್ಕೆ ಹೋಗ್ತಾ ಇದ್ದೇನೆ, ಆ ಕೆಲಸವನ್ನು ಬಿಟ್ಟು ಮನೆಯಲ್ಲೇ ಮಲ್ಲಿಗೆ ಕೃಷಿಯನ್ನು ಮಾಡಬಹುದಾ, ಅದರಿಂದ ಇನ್ಕಮ್ ಬರ್ತದಾ ಅಂತ ಕೇಳ್ತಾರೆ. ಆಗ ನಾನು ಅವರಿಗೆ ಹೇಳುವುದುಂಟು, ನೀವು ಕೆಲಸವನ್ನು ಯಾವುದೇ ಕಾರಣಕ್ಕೆ ಬಿಡಬೇಡಿ, ನೀವು ಮಲ್ಲಿಗೆ ಗಿಡಗಳನ್ನು ಹಾಕಿ ಕೆಲಸದ ಜೊತೆಗೆ ಮಲ್ಲಿಗೆ ಕೃಷಿಯನ್ನು ಮಾಡಿ. ಮಲ್ಲಿಗೆ ಕೃಷಿಯಲ್ಲಿ ತುಂಬ ಏನು ಲಾಭ ಸಿಗುವುದಿಲ್ಲ ಅಂತಲೇ ಹೇಳ್ತೇನೆ. ಇದೇ ರೀತಿಯಾಗಿ ಹಲವಾರು ಜನರಿಗೆ ಕನ್ಫ್ಯೂಷನ್ ಇರಬಹುದು, ನಾವು ಕೆಲಸವನ್ನು ಬಿಟ್ಟು ಈ ಮಲ್ಲಿಗೆ ಕೃಷಿಯನ್ನು ಮಾಡಬಹುದಾ ಅಂತ. ಯಾಕಂದರೆ ಕೆಲವೊಂದು ವಿಡಿಯೋಸ್ಗಳನ್ನು ನೀವು ನೋಡಿ ಇನ್ಸ್ಪೈರ್ ಆಗಿರಬಹುದು, ನಾವು ತಿಂಗಳಿಗೆ 60,000ವನ್ನು ಈ ಮಲ್ಲಿಗೆ ಕೃಷಿಯಿಂದ ಪಡೆಯುತ್ತಿದ್ದೇವೆ ಅಂತ ಹೇಳ್ತಾರೆ. ಆದರೆ ಖಂಡಿತವಾಗಿಯೂ ಕೆಲವರಿಗೆ ಮಾತ್ರ ಆ ರೀತಿಯಾಗಿ ಸಿಗ್ತದೆ. ನನಗಂತೂ ಆ ರೀತಿಯಾದ ಒಂದು ಅಮೌಂಟ್ ಸಿಕ್ಕಿಲ್ಲ. ಹಾಗಾಗಿ ನೀವು ಮಾಡುತ್ತಿರುವ ಕೆಲಸವನ್ನು ಬಿಟ್ಟು ಈ ಮಲ್ಲಿಗೆ ಕೃಷಿಯನ್ನು ಮಾಡಬೇಕಾದ್ರೆ ಸ್ವಲ್ಪ ಆಲೋಚನೆಯನ್ನು ಮಾಡಬೇಕಾಗ್ತದೆ. ಡೈರೆಕ್ಟಾಗಿ ಈ ಮಲ್ಲಿಗೆ ಕೃಷಿಗೆ ಬರಬೇಡಿ. ಸ್ಟಾರ್ಟಿಂಗಲ್ಲಿ ಗಿಡಗಳನ್ನು ನಟ್ಟು ಅದರ ಒಂದು ಬೆಳವಣಿಗೆಯನ್ನು ನೋಡಿಕೊಳ್ಳಿ. ಹಾಗೆ ಗಿಡಗಳಲ್ಲಿ ಎಷ್ಟು ಹೂವು ಆಗ್ತದೆ ಅಂತ ನೋಡಿಕೊಂಡು ಮಾರುಕಟ್ಟೆಯ ವ್ಯವಸ್ಥೆ ಯಾವ ರೀತಿಯಲ್ಲಿದೆ, ನಿಮಗೆ ಫುಲ್ ಅಮೌಂಟ್ ಸಿಗ್ತದಾ, ಹೀಗೆ ಎಲ್ಲ ವಿಷಯಗಳನ್ನು ನೀವು ಗಮನಿಸಿಕೊಂಡೇ ನೀವು ಕೆಲಸವನ್ನು ಬಿಡುವುದಾದರೆ ಬಿಡಬೇಕಾಗ್ತದೆ. ನೀವು ಗಿಡಗಳನ್ನು ನಡುವ ಮೊದಲೇ ಕೆಲಸವನ್ನು ಬಿಟ್ಟು ಗಿಡಗಳನ್ನು ನಟ್ಟು ಅದರ ಒಂದು ಆರೈಕೆಯನ್ನು ಮಾಡಿ ಅದರಲ್ಲಿ ಹೂವು ಬರುವಾಗ ತುಂಬ ಸಮಯ ಬೇಕಾಗ್ತದೆ. ಅಲ್ಲಿಯವರೆಗೆ ನಿಮ್ಮ ತಿಂಗಳ ಸಂಬಳ ಅಥವಾ ಇನ್ಕಮ್ ಅನ್ನುವಂತಹದ್ದು 0 ಆಗಿಯೇ ಇರ್ತದೆ. ಹಾಗೆ ನೀವು ಅದಕ್ಕೆ ಇನ್ವೆಸ್ಟನ್ನು ಮಾಡ್ತಾ ಹೋಗಬೇಕಾಗ್ತದೆ. ಒಮ್ಮೆ ಗಿಡದಿಂದ ಹೂವು ಪಡೆದ ನಂತರ ಅದರಿಂದ ನಿಮಗೆ ಇನ್ಕಮ್ ಬರುವುದು, ಅಲ್ಲಿಯ ತನಕ ನಿಮಗೆ ಇನ್ಕಮ್ ಅಂತ ಏನೂ ಬರುವುದಿಲ್ಲ. ಹಾಗಾಗಿ ನೀವು ಈಗ ಮಾಡುತ್ತಿರುವಂತಹ ಕೆಲಸವನ್ನು ಬಿಟ್ಟು ಈ ಮಲ್ಲಿಗೆ ಕೃಷಿಗೆ ಬರಬೇಡಿ ಅಂತಲೇ ಹೇಳ್ತೇನೆ. ಇಲ್ಲಿಗೆ ಇಂದಿನ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಭೇಟಿ ಆಗ್ತೇನೆ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.